ಶಾಸಕರು ಮಕನೇ ನೋಡಿಲ್ಲ ನಾವಿಲ್ಲಿ ನಮ್ಮ ಗ್ರಾಮದಲ್ಲಿ. ಹೊರಗಡೆ ಟಿ ವಿಯಲ್ಲೆಲ್ಲ ನೋಡಿದ್ದೀವಿ, ಇಲ್ಲೆಲ್ಲೂ ನೋಡಿಲ್ಲ. ಎಲೆಕ್ಷನ್ ಚುನಾವಣೆ ಮುಂಚಿತವಾಗಿ ಬಂದಿದ್ರು, ಊರಿಗೆ ಗ್ರಾಮಕ್ಕೆ ಬಂದವ್ರೆ. ಆಮೇಲೆ ಅವರು ಇಲ್ಲಿವರೆಗೂ ಬಂದೇ ಇಲ್ಲ, ಎಂಟ್ರಿನೂ ಆಗಿಲ್ಲ ಅವರು. ಮಾಡ್ಕೊಡ್ತೀವಿ ಅಂತ ಅಂತಾರೆ ಹೊರತು ಇನ್ನೂ ಅದ್ರ ಸುದ್ದಿಗೆ ಹೋಗಿಲ್ಲ. ಸೋಮಪುರ ಗ್ರಾಮ ಪಂಚಾಯಿತಿ ಸಂಬಂಧಪಟ್ಟಂತೆ ನಿಡುವಂದ ಗ್ರಾಮಕ್ಕೆ ಸಂಬಂಧ ಇರುವಂತಹ ಒಂದು ಗ್ರಾಮದಲ್ಲಿ ಇವತ್ತು ನಾವು ನಿಂತಿದ್ದೇವೆ. ರಸ್ತೆಯ ಒಂದು ವಿಚಾರದಲ್ಲಿ ಇವತ್ತು ಮಾತಾಡೋದಕ್ಕೆ ಅಂತ ಬಂದಿರುವಂಥದ್ದು. ಈ ಒಂದು ರಸ್ತೆ ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ನೋಡ್ತಾ ಇದ್ರೆ ಮನ್ಸಿಗೆ ಬಹಳ ನೋವಾಗುತ್ತೆ. ಸುಮಾರು ಒಂದು 200 ಜನ ಸಂಸಾರ ಮಾಡ್ತಾ ಇದ್ದಾರೆ. ಆ ಸಂಸಾರ ಮಾಡುವಂತಹ ಮನೆಗಳಿಗೆ ಎಲ್ಲದಕ್ಕೂ ಇದೇ ರಸ್ತೆ ಮುಖಾಂತರನೇ ಹಾದು ಹೋಗಬೇಕು, ಇದಕ್ಕೆ ಬೇರೆ ದಾರಿ ಇಲ್ಲ. ನಕಾಶೆ ರಸ್ತೆ ಇದೆಯಾ ಅಂತ ಕೇಳಿದ್ರೆ ನಕಾಶೆ ರಸ್ತೆ ಸಹ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ವಿಪರ್ಯಾಸ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ರಸ್ತೆಯನ್ನು ರೈಲ್ವೆ ಇಲಾಖೆ ತನ್ನ ಸುಬದ್ದಿಗೆ ತಗೊಂಡಿರುವಂಥದ್ದು. ರೈಲ್ವೆ ಇಲಾಖೆ ಸುಬದ್ದಿಯಲ್ಲಿ ಬರೋದ್ರಿಂದ ಇಲ್ಲಿರುವಂತಹ ಗ್ರಾಮಸ್ಥರು ಯಾರ ಮೇಲೂ ಒತ್ತಡ ಹೇರುವಂತಹ ಕೆಲಸ ಆಗ್ತಾ ಇಲ್ಲ. ಹಾಗಾಗಿ ಈ ಒಂದು ರಸ್ತೆ ಬಹಳ ಅವ್ಯವಸ್ಥೆಯ ಗೂಡಾಗಿದೆ. ತಾವು ನೋಡಿ ಬೇಕಾದ್ರೆ ತೋರಿಸ್ತೀನಿ ರಸ್ತೆಯನ್ನು, ತಾವು ನೋಡ್ತಾ ಇರ್ಬೋದು ರಸ್ತೆ ಯಾವ ಒಂದು ಮಟ್ಟದಲ್ಲಿ ಇದೆ, ಏನೆಲ್ಲ ರಸ್ತೆ ಸಮಸ್ಯೆಗಳಾಗಿದೆ, ಇಲ್ಲಿ ಜನ ಯಾವ ರೀತಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಶಾಲೆ ಮಕ್ಕಳು ಹೋಗೋದಕ್ಕೂ ವ್ಯವಸ್ಥೆ ಇಲ್ಲ, ಶಾಲಾ ವಾಹನ ಬರೋದಕ್ಕೂ ವ್ಯವಸ್ಥೆ ಇಲ್ಲ. ಗ್ರಾಮಸ್ಥರು ಅಟ್ಲೀಸ್ಟ್ ಒಂದು 2 ವೀಲರ್ನಲ್ಲಿ ಬರ್ತೀವಿ ಓಡಾಡ್ತೀವಿ ಅಂತ ಹೋದ್ರೂ ಸಹ ಇಲ್ಲಿ ವ್ಯವಸ್ಥೆಗಳು ಸರಿ ಇಲ್ಲ. ತುಂಬ ಅವ್ಯವಸ್ಥೆಯ ಗೂಡಾಗಿರುವಂಥದ್ದು ಈ ರಸ್ತೆ. ಈ ಒಂದು ರಸ್ತೆಯನ್ನು ಏನು ರೈಲ್ವೆ ಇಲಾಖೆ ಇದೆ, ಆ ರೈಲ್ವೆ ಇಲಾಖೆ ಸಾರ್ವಜನಿಕರ ಒಂದು ಹಿತದೃಷ್ಟಿಯಿಂದ ಏನೋ ಸಾರ್ವಜನಿಕರು ಈ ಒಂದು ದಾರಿಯಲ್ಲಿ ಸಂಚಾರ ಮಾಡಲಿ, ಗ್ರಾಮಸ್ಥರಿಗೆ ತೊಂದರೆ ಆಗಬಾರ್ದು. ಮಕ್ಕಳು ಮರಿಗಳು ಸಹ ಓಡಾಡ್ತಾರೆ, ಶಾಲೆಗೆ ಹೋಗ್ತಾರೆ, ದನ ಕರುಗಳೆಲ್ಲ ತಗೊಂಡು ಹೋಗ್ತಾರೆ, ರೈತರು ಓಡಾಡೋಂಥ ಜಾಗ. ಇಷ್ಟೆಲ್ಲ ಇಲ್ಲಿ ಜನಸಂದಣಿ ಇರುವಂತಹ ಜಾಗದಲ್ಲಿ ರೈಲ್ವೆ ಇಲಾಖೆ ಮನದಟ್ಟು ಮಾಡಿಕೊಂಡು ದಯವಿಟ್ಟು ಈ ಒಂದು ಜಾಗದ ಏನು ವಾಸ್ತವತೆ ಇದೆ ಇದನ್ನು ಏನು ಎಲ್ಲ ಸರಿ ಮಾಡಿ ಇಲ್ಲಿ ಜನಗಳಿಗೆ ಅನುಕೂಲ ಆಗುವಂಥ ಒಂದು ನಿಟ್ಟಿನಲ್ಲಿ ಅವರಿಗೆ ಸಹಾಯ ಮಾಡಬೇಕು ಅಂತ ನಾವು ಸಹ ನಮ್ಮ ವಾಹಿನಿಯ ಪರವಾಗಿ ಕೇಳ್ಕೊತಾ ಇದ್ದೀವಿ. ಈ ಒಂದು ಜಾಗ ಎಷ್ಟು ದಿವಸಗಳಿಂದ ಈ ರೀತಿಯಾದ ಅವ್ಯವಸ್ಥೆ ಆಗಿದೆ, ಏನೆಲ್ಲ ಇಲ್ಲಿ ಸಮಸ್ಯೆಗಳಾಗಿದೆ, ಯಾರ್ಯಾರ ಮೊರೆ ಹೋಗಿದ್ದಾರೆ ಈ ಒಂದು ರಸ್ತೆಯ ವಿಚಾರವಾಗಿರೋದನ್ನ ಗ್ರಾಮಸ್ಥರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಗ್ರಾಮಸ್ಥರನ್ನ ಮಾತಾಡಿಸ್ತಾ ಹೋಗೋಣ. ಅಮ್ಮ, ಈ ಒಂದು ರಸ್ತೆ ಎಷ್ಟು ದಿವಸದಿಂದ ಈ ರೀತಿಯಲ್ಲಿ ಇದೆಯಮ್ಮ? ಇದು ಕಾಲದಿಂದ ಆಯ್ತಣ್ಣ, ನಮ್ಮ ತಾತ ಮುತ್ತಾತರ ಕಾಲದಿಂದನೂ ಅದೇ. ಅದ್ರೊಳಗೆ ನಾವು ಬಂದಿದ್ದೀವಿ. ಈಗ ನಾವು ಇದ್ರೊಳಗೇನೆ ಒದ್ಲಾಡ್ಬೇಕು ಅಂತ ಕೇಳ್ಕೊಂತ ಇದ್ದೀವಿ. ಒದ್ಲಾಡ್ತಾರ ಇಲ್ಲ ಏನ ಒಂಚೂರು ದಯವಿಟ್ಟು ದಾರಿ ಮಾಡಿಕೊಟ್ರೆ ನಾವು ಓಡಾಡ್ತೀವಿ ಇರೋವರೆಗೂ. ಈಗ ಇದು ಈ ವಿಚಾರವಾಗಿ ನೀವು ಯಾರ್ಯಾರ ಹತ್ರ ಭೇಟಿ ಮಾಡಿದ್ದೀರಾ? ಯಾರ್ಯಾರಿಗೆಲ್ಲ ಸಮಸ್ಯೆಗಳು ಹೇಳ್ಕೊಂಡಿದ್ದೀರಾ? ಹೇಳ್ಕೊಂಡಿದ್ದೀವಿ. ಈ ರೈಲ್ವೆಯವರು ಗಾಡಿ ಟ್ರೈನಲ್ಲೇ ಬಂದಿದ್ರು, ಅವ್ರನ್ನೂ ಗಾಡಿನೇ ಅಡ್ಡ ನಿಂತ್ಕೊಂಡು ಕೇಳ್ಕೊಂಡು ಆಯ್ತು ಮಾಡ್ಕೊಡ್ತೀವಿ ಅಂದ್ರು. ತೀರು ಮೊನ್ನೆ ಬಂದಿದ್ರು, ಇಲ್ಲಿ ಇದನ್ನ ಮಾಡ್ಕೊಡ್ತೀವಿ ಅಂತಂದ್ರು. ಅದ್ರ ಸುದ್ದಿನೂ ಇಲ್ಲ. ಇದ್ರೊಳಗೆ ಓಡಾಡ್ಬೇಕು ಅಂತ ಅವ್ರು ಬಿಟ್ಟಿದ್ರೆ ಓಡಾಡಿಸ್ಲಿ ಬಿಡ್ರಿ, ಅವರೇ ಚೆನ್ನಾಗಿರ್ಲಿ. ಅಲ್ಲ, ಈಗ ನಾನ್ ಕೇಳೋಂಥದ್ದು ರೈಲ್ವೆ ಇಲಾಖೆ ತನ್ನ ಅಧೀನಕ್ಕೆ ತಗೊಂಡಿರುವಂತ ಜಾಗ ಇದು. ಹೌದು. ಈಗ ರೈಲ್ವೆ ಇಲಾಖೆಯವ್ರ ಮೇಲೆ ಒತ್ತಡ ಹೇಳೋದಕ್ಕೆ ಆಗೋದು, ಯಾಕಂದ್ರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ತಾವು ಒತ್ತಡ ಇರೋದು ತುಂಬಾ ಕಷ್ಟ ಆಗುತ್ತೆ. ಯಾಕೆ ನೀವು ಸ್ಥಳೀಯ ಶಾಸಕರಾಗಿರ್ಬಹುದು ಅಥವಾ ಸ್ಥಳೀಯ ಲೋಕಸಭಾ ಸದಸ್ಯರಾಗಿರಬಹುದು, ಏನು ಸುಧಾಕರ್ ಇದ್ದಾರೆ, ಅವರುಗಳನ್ನ ಭೇಟಿ ಮಾಡಿ ಈ ಒಂದು ವಿಚಾರದಲ್ಲಿ ಅವರು ಮಧ್ಯಸ್ಥಿಕೆಯನ್ನು ವಹಿಸಿ ರೈಲ್ವೆ ಇಲಾಖೆಯ ಏನು ಅಧಿಕಾರಿಗಳಿದ್ದಾರೆ ಆ ಅಧಿಕಾರಿಗಳನ್ನ ಮನದಟ್ಟು ಮಾಡುವಂತಹ ಕೆಲಸಕ್ಕೆ ಮುಂದಾಗಿ ಯಾಕೆ ಸಾರ್ವಜನಿಕರ ಒಂದು ಹಿತದೃಷ್ಟಿಗೆ ಕೆಲಸ ಮಾಡಬಾರ್ದು ಅಂತ ನೀವು ಮನವಿ ಯಾಕೆ ಮಾಡ್ತಿಲ್ಲ ಅಂತ? ಅಯ್ಯೋ, ಮಾಡಿದ್ದೀವಣ್ಣ, ಮಾಡಿದ್ದೀವಿ, ಬೇಜಾನ್ ಸತಿ ಮಾಡಿದ್ದೀವಿ. ಆಯ್ತು ಮಾಡ್ಕೊಡ್ತೀವಿ ಅಂತ ಅಂತಾರೆ ಹೊರತು ಇನ್ನೂ ಅದ್ರ ಸುದ್ದಿಗೆ ಹೋಗಿಲ್ಲ. ಮೊನ್ನೆ ನಾನು ನನ್ನ ಮೊಮ್ಮಗಳು ಸಿಕ್ಕೇ ಹೋಗಿಬಿಟ್ರು ಟ್ರೈನ್ಗೆ, ಕಂಬಿ ದಾಟ್ಕೊಂಡು. ಶಾನೆ ಜನ ಇಲ್ಲಿ ಅಕವನ ಆತ ಐತೆ, ಅದ್ರನ್ನ ಯಾರಿಗೆ ಹೇಳ್ಗಣ? ಸೊ ವೀಕ್ಷಕರೇ, ನೋಡಿದ್ರಲ್ಲ, ಸಾಕಷ್ಟು ಸಮಸ್ಯೆಗಳನ್ನ ಸಾರ್ವಜನಿಕರು ಅನುಭವಿಸ್ತಾ ಇದ್ದಾರೆ. ಮೇಲಾಗಿ ಈ ಊರಿನ ಗ್ರಾಮಸ್ಥರು ಸುಮಾರು ನನ್ನ ಪ್ರಕಾರ ಒಂದು 100 ಅಥವಾ 150 ಮನೆಗಳಿದೆ. ಆ ಮನೆಗಳಲ್ಲಿ ಒಂದು 200ರಿಂದ 250 ಜನ ವಾಸ ಮಾಡ್ತಾ ಇದ್ದಾರೆ. ಆ ವಾಸ ಮಾಡುವಂತಹ ಎಲ್ಲ ಜನಗಳಿಗೂ ಇದೇ ರಸ್ತೆ ಮುಖ್ಯ ರಸ್ತೆ ಆಗಿರುವಂಥದ್ದು. ಈ ಒಂದು ರಸ್ತೆ ಮುಖಾಂತರ ಜನ ಹಾದು ಹೋಗಬೇಕು, ಶಾಲೆಗಳಿಗೆ ಮಕ್ಕಳು ಹೋಗಬೇಕು ಅಂದ್ರೂ ಸಹ
ಇದೇ ರಸ್ತೆಯಲ್ಲಿ ಸಂಚಾರವನ್ನು ಮಾಡಬೇಕು, ವಾಹನಗಳು ಸಹ ಇದೇ ರೋಡಲ್ಲಿ ಸಂಚಾರ ಮಾಡಬೇಕು. ರಸ್ತೆಯ ಪರಿಸ್ಥಿತಿ ಬಹಳ ತುಂಬ ಕೆಟ್ಟದಾಗಿದೆ. ಹಿಂದೆಗಡೆನೂ ನಾನು ತೋರಿಸ್ತೀನಿ, ಬಹುಶಃ ಯಾರು ರೈಲ್ವೆ ಡಿಪಾರ್ಟ್ಮೆಂಟ್ ಅವರೇನೋ ಮಾಡ್ತಾ ಇರ್ಬೋದು ಕೆಲಸ, ಸಣ್ಣ ಪುಟ್ಟ ಏನೋ ಮಾಡ್ತಾ ಇದ್ದಾರೆ ಮಣ್ಣೆಲ್ಲ ಹಾಕಿ. ಬಟ್ ಮಣ್ಣು ಅಂತ ಹೇಳಿದ್ರೆ ಈ ಒಂದು ರಸ್ತೆಯಲ್ಲಿ ಮಣ್ಣು ಹಾಕಿ ಮಾಡಿದಂಥ ಕೆಲಸಗಳು ಯಾವುವು ನಿಲ್ಲೋದಿಲ್ಲ. ಕಾರಣ ಮಳೆ, ವರುಣನ ಆರ್ಭಟ ಈಗಾಗಲೇ ಬಹಳ ಜಾಸ್ತಿ ಆಗಿದ್ದು, ಈ ಮಳೆಯ ಒಂದು ಏನು ಹೊಡೆತ ಅಂತ ಹೇಳ್ತೀವಿ, ಆ ಹೊಡೆತಕ್ಕೆ ಈ ರಸ್ತೆ ನಿಲ್ಲುವಂಥ ಪರಿಸ್ಥಿತಿ ಕಾಣ್ತಿಲ್ಲ. ಇದಕ್ಕೆ ಜಲ್ಲಿ ಅಥವಾ ಕಾಂಕ್ರೀಟ್ ಅಥವಾ ಡಾಂಬರೀಕರಣದ ರಸ್ತೆಗಳು ಮಾಡಿದಂಥ ಸಂದರ್ಭದಲ್ಲಿ ಮಾತ್ರ ಜನ ಇಲ್ಲಿ ಸುಸಜ್ಜಿತವಾಗಿ ಸಂಚಾರ ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಈ ಮಣ್ಣು ತಂದು ತುಂಬಿದಷ್ಟು ಕೆಸರುಗದ್ದೆ ಆಗ್ತಾನೆ ಹೋಗುತ್ತೆ. ತಾವು ಈಗಾಗಲೇ ನೋಡಿದ್ದೀರ ಎಷ್ಟು ಕೆಸರುಗದ್ದೆ ಆಗಿದೆ, ದನಕರುಗಳು ಯಾವ ರೀತಿ ಇಲ್ಲಿ ಸಂಚಾರ ಮಾಡ್ತಾ ಇದ್ದಾವೆ, ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಅನ್ನೋದನ್ನ. ಹಾಗಾಗಿ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ದಯವಿಟ್ಟು ಈ ವಿಚಾರವನ್ನು ಮನಗಂಡು ದಯವಿಟ್ಟು ಈ ರಸ್ತೆಯ ಒಂದು ಏನು ಕಾಮಗಾರಿ ಇದೆ ಅದನ್ನು ಕಾಮಗಾರಿಯನ್ನು ಮುಗಿಸಿ ಇಲ್ಲಿ ಓಡಾಡುವಂತಹ ರೈತರಿಗಾಗಿರ್ಬೋದು ಅಥವಾ ಸಾರ್ವಜನಿಕರಿಗಾಗಿರ್ಬೋದು, ಗ್ರಾಮದ ನಿವಾಸಿಗಳಿಗಾಗಿರ್ಬೋದು ಒಂದು ಏನು ಸುಸಜ್ಜಿತವಾದ ಒಂದು ರಸ್ತೆಯನ್ನು ಕಲ್ಪಿಸ್ಕೊಟ್ರೆ ನಿಜವಾಗ್ಲೂ ಅವರು ತಮ್ಮ ಋಣವನ್ನು ನಾನು ಇದು ಮಾಡೋಕ್ಕಾಗೋದಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ಒತ್ತುವರಿ ಆಗಿರುವಂಥದ್ದು ಜಾಗ. ಇದುವರೆಗೂ ಸಹ ನನಗೆ ತಿಳಿದಿರೋ ಪ್ರಕಾರ ಆ ಜಾಗಕ್ಕೆ ಕಾಂಪೋಸಿಷನ್ ಸಹ ಬಂದಿದೆ, ಬಟ್ ಯಾರೂ ಸಹ ಜಾಗದ ಮಾಲೀಕರು ದುಡ್ಡನ್ನು ತಗೊಂಡಿಲ್ಲ ಅಂತ ನನಗೆ ಗಮನಕ್ಕೆ ಬಂದಿರೋವಂಥದ್ದು. ಅದೇನೇ ಆಗಿರಲಿ, ಅದು ದುಡ್ಡು ತಗೊಳ್ಳೋದು ಬಿಡೋದು ಅದು ಆಮೇಲೆ ಪ್ರಶ್ನೆ. ಅದು ಜಾಗ ಈಗಾಗಲೇ ರೈಲ್ವೆ ಇಲಾಖೆ ತನ್ನ ಅಧೀನಕ್ಕೆ ತೊಗೊಂಡಿರೋದ್ರಿಂದ ರಸ್ತೆ ಮಾಡಿಕೊಟ್ರೆ ಗ್ರಾಮಸ್ಥರಿಗೆ ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ಮನೋಭಾವನೆ. ಹಾಗೆ ನಮ್ಮ ಜೊತೆಯಲ್ಲಿ ಗ್ರಾಮದ ಒಬ್ಬರು ನನ್ನ ಜೊತೆಯಲ್ಲಿದ್ದಾರೆ, ಅವರು ಸಹ ಮಾತಾಡ್ಸೋಣ ಏನು ಸಮಸ್ಯೆ ಆಗಿದೆ ಅಂತ ಹೇಳಿ. ಸರ್, ಈಗ ತಾವು ಎಷ್ಟು ವರ್ಷದಿಂದ ಈ ಗ್ರಾಮದಲ್ಲಿ ವಾಸ ಇದೆ ಸರ್? ನಾನು ಇದು ತುಂಬ ಒಂದು 100 ವರ್ಷದಿಂದ ಗ್ರಾಮ ಇದೆ. ಇದು ರೈಲ್ವೆ ಜಾಗದಲ್ಲಿ ಓಡಾಡ್ತಾ ಇದ್ದು. ಹಾಗೂ ಈ ಗ್ರಾಮದಲ್ಲಿ ಏನಾದ್ರಿಂದ ಈಗ ಮೊನ್ನೆ ಇತ್ತೀಚೆಗೆ ಕಿಡ್ನಿ ಡಯಾಲಿಸಿಸ್ ತುಂಬ 3-4 ಜನ ಪೇಷಂಟ್ ಇದ್ದಾರೆ. ಅದು ಪ್ರತಿ ಸರಿ ಅವರು ವಾರಕ್ಕೆ 3 ಸತಿ ಡಯಾಲಿಸಿಸ್ಗೆ ಹೋಗಲೇಬೇಕು. ಹೋಗ್ಬೇಕಾದ್ರೆ ಯಾವ ಕಾರು ಅಲ್ಲ, 2 ವೀಲರ್ಸ್ ಹೋಗೋಕ್ಕಲ್ಲ. ಅವ್ರನ್ನ ಮೊನ್ನೆ ಒಬ್ಬರು ಅಂಗವಿಕಲರನ್ನ ನಾವು ಚೇರ್ ಮೇಲೆ ಕುಣಿಸ್ಕೊಂಡು ಆ ರೈಲ್ವೆ ಟ್ರ್ಯಾಕ್ ಮೇಲೆ ಕೈಲಿ ಹಿಡ್ಕೊಂಡು ದಾಟಿಸ್ಕೊಂಬಂದಿದ್ವಿ. ಆ ಥರ ಒಂದು ಪರಿಸ್ಥಿತಿ ನಿರ್ಮಾಣ ಇದೆ. ನಾವೇನು ರೈಲ್ವೆಯವ್ರನ್ನ ಕಾಮಗಾರಿ ಮಾಡಿಬಿಡಿ ಅಂತ ಹೇಳಲ್ಲ, ಪರ್ಯಾಯ ನಮಗೊಂದು ಮಾರ್ಗ ಮಾಡಿಕೊಟ್ಟು ಅವರು ಕಾಮಗಾರಿ ಸ್ಟಾರ್ಟ್ ಮಾಡಿ ಅಂತ ನಾವು ಕೇಳ್ಕೊಳ್ತಾ ಇದ್ವಿ ಅಷ್ಟೇ. ಸರ್, ಈಗ ಎಷ್ಟು ವರ್ಷದ ಹಿಂದೆ ಗ್ರಾಮ ಸರ್ ಇದು? ಇದು ನಮ್ಮ ತಾತನ ಕಾಲದಿಂದನೂ ಗ್ರಾಮ ಇದೆ ಸರ್. ಇದು ನಮ್ಮ ತಾತ ಮುತ್ತಾತದಿಂದನೂ ಈ ಗ್ರಾಮ ಇದೆ. ಓಕೆ, ಈಗ ನಾನು ಹೇಳೋದು ಗ್ರಾಮ ತುಂಬ ನಿಮ್ಮ ಪೂರ್ವಿಕರ ಕಾಲದಿಂದ ಗ್ರಾಮ ಇರೋದ್ರಿಂದ ಆ ಸಮಯದಲ್ಲಿ ನೀವು ರಸ್ತೆ ಯಾವ ಭಾಗದಿಂದ ರಸ್ತೆ ಬಳಸ್ತಾ ಇಲ್ಲ? ನಕಾಶೆ ರಸ್ತೆ ಏನಾರ ಇತ್ತು ಅಂತ ಸರ್? ಇದೇ ಮಾರ್ಗನೇ, ಅವತ್ತು ಇದೇ ಮಾರ್ಗನೇ, ಅವತ್ತಿನ ಇದೇ ಮಾರ್ಗ. ಇವಾಗ ಕಾಮಗಾರಿ ಸ್ಟಾರ್ಟ್ ಮಾಡಿದ್ಮೇಲೆ ಪ್ರಾಬ್ಲಮ್ ಆಗಿದೆ ನಮಗೆ. ಮೊದಲು ನಮ್ಗೆ ಯಾವುದೇ ಇದನ್ನು ತೊಂದರೆ ಆಗಿರಲಿಲ್ಲ. ಕಾಮಗಾರಿ ಅವಾಗ ನಾವು ಪಂಚಾಯತಿಂದ ಇದಕ್ಕೆ ಸಿಮೆಂಟ್ ರೋಡ್ ಮಾಡಿಸ್ಕೊಂಡ್ರೆ ರೈಲ್ವೆ ಅಬ್ಜೆಕ್ಷನ್ ಹಾಕೋರು, ಯಾವುದೇ ಕಾರಣಕ್ಕೂ ಸಿಮೆಂಟ್ ರೋಡ್ ಮಾಡೋಕ್ಕೆ ಬಿಡಲ್ಲ ಅಂತ. ನಾವು ಹಂಗೆ ಓಡಾಡ್ಕೊಂಡು ಇದ್ದೋ. ಇದು ನಮ್ಮ ತುಂಬ ವರ್ಷದಿಂದ ಇದೇ ರೋಡಲ್ಲಿ ನಾವು ಓಡ್ತಾ ಇದ್ವಿ. ಅಲ್ಲ, ಈಗ ನೀವು ತುಂಬ ಕಾಲದಿಂದನೂ ಸಹ ನಿಮ್ಮ ಗ್ರಾಮಕ್ಕೆ ಇದೇ ರಸ್ತೆಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಈ ರಸ್ತೆಯನ್ನ ಏನು ರೈಲ್ವೆ ಡಿಪಾರ್ಟ್ಮೆಂಟ್ ತನ್ನ ಅಧೀನಕ್ಕೆ ತಗೊಂತು, ಆ ಸಂದರ್ಭದಲ್ಲಿ ಯಾರು ಧ್ವನಿ ಹೇಳ್ತಿಲ್ವ? ನಮ್ಗೆ ಇರುವಂಥ ಜಾಗ ಅಲ್ಲ ನನ್ನ ಮಾತು ಕೇಳ್ಬಿಡಿ ಫಸ್ಟ್. ಯಾಕಂದ್ರೆ ನಿಮ್ಗೆ ನಾನು ಏನು ಕೇಳ್ತೀನಿ ಅಂತ ಅರ್ಥ ಆಗ್ಬೇಕಲ್ವಾ? ಈ ರಸ್ತೆನ ರೈಲ್ವೆ ಡಿಪಾರ್ಟ್ಮೆಂಟ್ ತನ್ನ ಅಧೀನಕ್ಕೆ ತಗೊಂಡಾಗ ಅವರು ಸಂಪೂರ್ಣವಾಗಿ ಕಾಂಪೌಂಡ್ ಹಾಕೊಂಡು ಅವ್ರಿಗೆ ಬೇಕಾದಂಗೆ ಅವರು ಬಳಸ್ಕೋತಾರೆ. ಆ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮದಲ್ಲಿ ಇರುವಂತಹ ಜನಗಳಿಗೆ, ನಮ್ಮ ಗ್ರಾಮಕ್ಕೆ ರಸ್ತೆ ಇಲ್ದಂಗೆ ಆಗುತ್ತಲ್ಲ. ನೀವು ಮೊದಲು ನಮಗೆ ರಸ್ತೆ ವ್ಯವಸ್ಥೆ ಮಾಡಿಕೊಡಿ, ಅದಾದಮೇಲೆ ನೀವು ಆ ಜಾಗನ ಏನು ತಗೋತಿದ್ದೀರಾ ಅದನ್ನ ಯೋಚನೆ ಮಾಡೋಣ ಅನ್ನೋ ರೀತಿಯಲ್ಲಿ ಮೊದಲೇನಾದ್ರು ಮಾತಾಡಿದ್ರಾ ಅಂತ. ಸರ್, ಇದೇ ಕಾಮಗಾರಿ ಸ್ಟಾರ್ಟ್ ಆಗೋ ಮುಂಚೆ ನಾವು ಜಿಲ್ಲಾಧಿಕಾರಿಗಳಿಗೇನು ಮನವಿ ಕೊಟ್ಟಿದ್ವಿ, ತಹಶೀಲ್ದಾರ್ ಮನವಿ ಕೊಟ್ಟಿದ್ವಿ. ಎಲ್ಲ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ ಬಂದು ವೆರಿಫೈ ಮಾಡೋದೇ ಹೊರತು ಯಾವುದೇ ಇಲ್ಲಿ ಪರ್ಯಾಯ ಮಾರ್ಗ ನಮಗೆ ಮಾಡಿಕೊಟ್ಟಿಲ್ಲ. ನಮ್ಮ ಹತ್ರ ಅರ್ಜಿಗಳು ಕೊಟ್ಟಿರೋ ಅರ್ಜಿಗಳು ಇದ್ದಾವೆ, ಫೋಟೋಸ್ ಇದ್ದಾವೆ ತುಂಬ ಎಲ್ಲ. ಯಾವಾಗ ನಾವು ಯಾವತ್ತಿಂದ ಡೇಟ್ ಅಪ್ಡೇಟ್ ಮಾಡಿದ್ದರೆ 2-3 ವರ್ಷದಿಂದನೂ ನಾವು ಅರ್ಜಿ ಕೊಟ್ಕೊಂಡೇ ಬರ್ತಾಯಿದ್ದೀವಿ. ಸರ್, ಈಗ ನನಗೆ ಇರೋ ಮಾಹಿತಿ ಪ್ರಕಾರ ಏನು ಈ ರಸ್ತೆ ಜಾಗ ಇದೆಯಲ್ಲ, ಈ ಜಾಗ ಆಲ್ಮೋಸ್ಟು ಎಲ್ಲ ಇದು ಏನು ರೈಲ್ವೆ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ ಅದಕ್ಕೆ ತೊಗೊಂಡಿರೋವಂಥದ್ದು. ಅದಕ್ಕೆ ಏನು ಕಾಂಪೋಸಿಷನ್ ಅಂತ ಹೇಳ್ತೀವಿ ನಾವು, ಹಣ ಜಾಗದ ಮಾಲೀಕರಿಗೆ ಅದೀಗಾಗಲೇ ಬಿಡುಗಡೆ ಆಗಿದೆ, ಯಾರು ತಗೊಂಡಿಲ್ಲ ಅಂತ ಹೇಳ್ತಾರೆ. ಸತ್ಯನ ಸುಳ್ಳು? ಇಲ್ಲ ಸರ್, ಯಾರು ತಗೊಂಡಿಲ್ಲ ಸರ್, ಯಾರು ತಗೊಂಡಿಲ್ಲ. ಅವರು ರಸ್ತೆ ಪರ್ಯಾಯ ಮಾಡಿಕೊಟ್ಟು ನಮಗೆ ರಸ್ತೆ ಕೊಡಿ ಅಂತಾರೆ. ಇವರು ರೈಲ್ವೆಯವರು ರಸ್ತೆ ಮಾಡ್ಕೊಡೋಕೆ ರೆಡಿ ಇಲ್ಲ. ನಿಮ್ಮ ಸ್ಟೇಟ್ ಗೌರ್ಮೆಂಟ್ ಕೇಳ್ಕೊಳ್ಳಿ ಅಂತಾರೆ. ನಾವು ಸ್ಟೇಟ್ ಗೌರ್ಮೆಂಟಲ್ಲಿ ಜಿಲ್ಲಾಧಿಕಾರಿಗೆ ಕೇಳ್ತೀವಿ, ಅವರು ನಮ್ಗೆ ಅದಕ್ಕೆ ಅಕ್ವೈರ್ ಮಾಡಿಕೊಡ್ಬೇಕು ಅಂದರೆ ಅವರು ಡಿಲೇ ಮಾಡ್ತಾರೆ, ನೆಗ್ಲೆಕ್ಟು. ಏನೇ ಒಂದು ಅರ್ಜಿ ಕೊಟ್ಟರು ಅದನ್ನು ಪ್ರೊಸೆಸ್ ತಹಶೀಲ್ದಾರ್ ಹೇಳ್ತಾರೆ,
ತಹಶೀಲ್ದಾರ್ ಸೆಕ್ರೆಟರಿ ಕಳಿಸ್ತಾರೆ, ಸೆಕ್ರೆಟರಿ ಬಂದು ವೆರಿಫೈ ಮಾಡ್ಕೊಂಡ್ರೆ ಆ ಫೈಲ್ ಅಲ್ಲೇ ಇರುತ್ತೆ. ಸರ್ ಆಮೇಲೆ ಮತ್ತೊಂದು ವಿಚಾರ ಕೇಳ್ಪಟ್ಟೆ, ಯಾರೋ ನಿಮ್ಮ ಗ್ರಾಮಸ್ಥರ ಹೆಣ್ಮಕ್ಳು ಹೇಳ್ತಿದ್ದಿದ್ದು, ಏನು ಇವತ್ತಿನ ಸ್ಥಳೀಯ ಶಾಸಕರು ಎನ್ ಶ್ರೀನಿವಾಸ್ ಅವರಿದ್ದಾರೆ, ಇದುವರೆಗೂ ಸಹ ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿಲ್ಲ. ಅಲ್ಲಲ್ಲ, ನಾನು ಭೇಟಿ ನೀಡಿಲ್ಲ, ಇವೆಲ್ಲ ಅವ್ರಿಗೆ ಗೊತ್ತೇ ಇಲ್ಲ ವಿಚಾರ, ಬಂದರೆ ತಾನೇ ಗೊತ್ತಾಗೋದು, ಬರಲಿಲ್ಲ ಅಂತಂದ್ರೆ ಹೆಂಗೆ ಗೊತ್ತಾಗುತ್ತೆ ಅನ್ನುವಂಥ ಒಂದು ಆರೋಪ ಸಹ ಮಾಡ್ತಾ ಇದ್ರು. ಶಾಸಕರು ಏನಾದ್ರು ಈ ವಿಚಾರವಾಗಿ ಅಥವಾ ರಸ್ತೆ ವಿಚಾರಕ್ಕಾಗಲಿ ಅಥವಾ ಬೇರೆ ವಿಚಾರಕ್ಕಾಗಲಿ ನಿಮ್ಮ ಗ್ರಾಮಕ್ಕೆ ಬಂದು ನಾವು ಶಾಸಕರು ಮಕನೇ ನೋಡಿಲ್ಲ ಸರ್, ಶಾಸಕರು ಮಕನೇ ನೋಡಿಲ್ಲ ನಾವಿಲ್ಲಿ ನಮ್ಮ ಗ್ರಾಮದಲ್ಲಿ. ಹೊರಗಡೆ ಟಿವಿಯಲ್ಲೆಲ್ಲ ನೋಡಿದ್ದೀವಿ, ಇಲ್ಲೆಲ್ಲೂ ನೋಡಿಲ್ಲ ನಾವು. ಅಲ್ಲ, ಯಾಕೆಂದರೆ ಶಾಸಕರು ಹೇಳೋ ಪ್ರಕಾರ ಸುಮಾರು ಅಂದರೆ ಚುನಾವಣೆಗೂ ಪೂರ್ವ ಏನು ಅವರು ಶಾಸಕರು ನೆಲಮಂಗಲಕ್ಕೆ ವೀಕ್ಷಕರಾಗಿ ಬಂದಿದ್ರು, ಆ ಸಂದರ್ಭದಿಂದನೂ ಪ್ರತಿ ಗ್ರಾಮಗಳಿಗೆ ಭೇಟಿ ನೀಡುವಂಥದ್ದು, ಗ್ರಾಮಸ್ಥರನ್ನ ನೋಡುವಂಥದ್ದು ಅವೆಲ್ಲ ಮಾಡಿದ್ರು. ಸೊ ಆ ಟೈಮಲ್ಲಿ ಶಾಸಕರು ನಿಮ್ಮ ಸ್ಟಾರ್ಟಿಂಗ್ ಅಲ್ಲಿ ಬಂದಿದ್ರು ಸರ್, ಎಲೆಕ್ಷನ್ ಚುನಾವಣೆ ಮುಂಚಿತವಾಗಿ ಬಂದಿದ್ರು, ಊರಿಗೆ ಗ್ರಾಮಕ್ಕೆ ಬಂದವ್ರೆ. ಆಮೇಲೆ ಅವರು ಇಲ್ಲಿವರೆಗೂ ಬಂದೇ ಇಲ್ಲ, ಎಂಟ್ರಿನೂ ಆಗಿಲ್ಲ ಅವರು. ಸರ್ ಈಗ ಈ ರಸ್ತೆ ಸಮಸ್ಯೆ ಹೀಗಿದೆ, ಈ ರಸ್ತೆ ಬಿಟ್ಟರೆ ನಿಮಗೆ ಸಂಚಾರ ಮಾಡೋದಕ್ಕೆ ಬೇರೆ ರಸ್ತೆ ಇಲ್ಲ. ಸೊ ಈ ರಸ್ತೆ ವಿಚಾರವಾಗಿ ನೀವು ಸ್ಥಳೀಯ ಶಾಸಕರಿಗೆ ಇದುವರೆಗೂ ಬಂದಿಲ್ಲ ಅಂತ ಏನು ಹೇಳ್ತಾ ಇದ್ದೀರಾ, ಸ್ಥಳೀಯ ಶಾಸಕರಿಗೆ ಅಟ್ಲೀಸ್ಟ್ ಈಗಲಾದರೂ ಬಂದು ರಸ್ತೆಯನ್ನು ನೋಡಿ ಈ ಸಂಬಂಧಪಟ್ಟ ಇಲಾಖೆಯ ಸಚಿವರಾಗಿರ್ಬೋದು ಅಥವಾ ಇಲಾಖೆಯ ಅಧಿಕಾರಿಗಳಿಗಾಗಿರ್ಬಹುದು ಅವ್ರನ್ನ ಮನವೊಲಿಸುವಂಥ ಕೆಲಸ ಮಾಡಿ ರಸ್ತೆಯನ್ನು ಮಾಡಿಕೊಡಿ ಅಂತ ಏನಾದರೂ ಶಾಸಕರಿಗೆ ಮನವಿ ಮಾಡ್ತೀರಾ? ಸರ್ ಅದೇ ನಾವು ಗ್ರಾಮದ ಜನದ ಪರವಾಗಿ ಕೇಳ್ಕೊಂತೀವಿ. ಅವ್ರ ಹತ್ರ ಅಟ್ಲೀಸ್ಟ್ ರೋಗಿಗಳು ಓಡಾಡ್ತಾರೆ ಆಸ್ಪತ್ರೆ, ಅವ್ರ ನೋವಾದ್ರೂ ಅವ್ರು ತಿಳ್ಕೊಂಡು ಅವ್ರ ಮನೆ ಸಂಬಂಧಿಕರಲ್ಲಿ ಯಾರಿಗೆ ಕಿಡ್ನಿ ಪ್ರಾಬ್ಲಮ್ ಆದರೆ ಡಯಾಲಿಸಿಸ್ ಹೋಗ್ತಾರೆ ನೋಡಿ, ಅದನ್ನು ಅವ್ರ ಸಂಬಂಧಿಕರು ಅಂತ ತಿಳ್ಕೊಂಡು ದಯವಿಟ್ಟು ಆ ರಸ್ತೆ ಪರ್ಯಾಯ ಮಾರ್ಗನ ಜಿಲ್ಲಾಧಿಕಾರಿಗಳು ತಿಳಿಸಿ ನಮ್ಗೆ ಅಕ್ವೈರ್ ಮಾಡಿಸಿ ನಮಗೆ ಒಂದು ರಸ್ತೆ ಮಾಡಿಕೊಟ್ರೆ ದೇವ್ರು ಅವ್ರಿಗೆ ಯಾರು ಪುಣ್ಯ ಕೊಡ್ತಾರೆ. ಅಷ್ಟು ಬಿಟ್ಟರೆ ನಮ್ಮ ನೋವು ಅಲ್ಲ, ಇವು ಪ್ರತಿದಿನ ನಮ್ಮ ಶಾಲಾ ಮಕ್ಳುಗಳು ತಾರಾಡ್ತಾ ಇದ್ರಲ್ಲ, ಆ ಹಿಂಸೆ ಯಾರಿಗೂ ಬೇಡ ಸರ್, ಶತ್ರುಗೂ ಬೇಡ. ಅಷ್ಟು ನಮ್ಗೆ ಕಷ್ಟ ಆಗ್ತಾ ಇದೆ. ಒಬ್ರು ಆ ಪೇಷಂಟ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಮಗೆ ಗೊತ್ತು. ಶಾಸಕರು ಇದನ್ನು ಒಂದ್ಸತಿ ಬಂದು ಅವ್ರು ಹೋದ್ರೆ ಅವರೇ ತಿಳ್ಕೊಂಬಿಡ್ತಾರೆ, ಬಂದು ಹೋಗ್ಬಿಡ್ಲಿ ಸಾಕು, ಅವರು ಪರ್ಯಾಯ ಆಮೇಲೆ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಗ್ರಾಮದಲ್ಲಿ ಸಾಕಷ್ಟು ಸಮಸ್ಯೆಗಳಿರುವಂಥದ್ದು. ಸೋಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ನಿಡುವಂದ ಗ್ರಾಮದ ಒಂದು ಊರಿದು. ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತಹ ರಸ್ತೆ, ಆದರೆ ಆ ರಸ್ತೆಗೆ ಯಾವುದೇ ರೀತಿಯಾದ ಕಾಂಪೋಸಿಷನ್ ತೊಗೊಂಡಿಲ್ಲ, ಬಂದಿದೆ ಬಟ್ ತೊಗೊಂಡಿಲ್ಲ. ರಸ್ತೆಯ ಸಮಸ್ಯೆಯಿಂದಾಗಿ ನಮಗೆ ಮೊದಲು ರಸ್ತೆ ಮಾಡಿಕೊಡಿ, ದುಡ್ಡಿನ ವಿಚಾರ ಆಮೇಲೆ ಮಾತಾಡೋ ಅನ್ನುವಂಥ ರೀತಿಯಲ್ಲಿ ಇವತ್ತು ಅದನ್ನು ಹಾಗೆ ಇಟ್ಟಿದ್ದಾರೆ ಅನ್ನುವಂಥದ್ದು ಈಗಾಗಲೇ ಕೇಳಿಸ್ಕೊಂಡ್ರಿ. ಮಾನ್ಯ ಜನಪ್ರಿಯ ಶಾಸಕರಾದಂತಹ ನೆಲಮಂಗಲದ ಎನ್ ಶ್ರೀನಿವಾಸ್ ಹಾಗೂ ಲೋಕಸಭಾ ಸದಸ್ಯರಾದಂತಹ ಸುಧಾಕರ್ ಅವರವರು ಸಹ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ ನಮ್ಮ ವಾಹಿನಿ ಹಾಗೂ ಗ್ರಾಮಸ್ಥರ ಪರವಾಗಿ. ಏನು ಈ ಗ್ರಾಮದ ಗ್ರಾಮಸ್ಥರಿಗೆ ಆಗಿರುವಂತಹ ಸಮಸ್ಯೆ ಇದೆ, ಆ ಸಮಸ್ಯೆಗೆ ತಾವು ದಯವಿಟ್ಟು ಸ್ಪಂದಿಸಬೇಕು. ಈ ವಿಚಾರದಲ್ಲಿ ಮಧ್ಯಪ್ರವೇಶವನ್ನು ಮಾಡಿ MP ಹಾಗೂ MLAಗಳ ಜಂಟಿ ಕಾರ್ಯಾಚರಣೆಯಲ್ಲಿ ಈ ಒಂದು ರಸ್ತೆಗೆ ಒಂದು ಮುಕ್ತಿಯನ್ನು ಕೊಡಬೇಕು. ಸಂಬಂಧಪಟ್ಟ ಅಧಿಕಾರಿಗಳ ಗಮನ ಸೆಳೀತಿರೋ ಅಥವಾ ಸಂಬಂಧಪಟ್ಟ ಇಲಾಖೆಯ ಸಚಿವರ ಗಮನವನ್ನು ಸೆಳೀತಿರೋ ಅದು ಅವಶ್ಯಕತೆ ಇಲ್ಲ. ಇಲ್ಲಿ ಜನಗಳಿಗೆ ಅವಶ್ಯಕತೆ ಇರೋದು ರಸ್ತೆ. ಆ ರಸ್ತೆಯ ಒಂದು ಕೆಲಸ ಏನಿದೆ ಅದನ್ನು ಸಂಪೂರ್ಣವಾಗಿ ರೆಡಿ ಮಾಡಿಸಿ ಜನರಿಗೆ ಇಲ್ಲಿ ಸಂಚಾರ ಮಾಡೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡಬೇಕು ಅಂತ ಹೇಳ್ತಾ, ವಸೀಂ ಎಣ್ಣೆಗಾರಿಕೆಗಾಗಿ ನೆಲಮಂಗಲ.